Hello guys, welcome back to my channel. That's my ride. After a long time ಒಂದು ವ್ಲಾಗ್ನ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಎಕ್ಸ್ಟರ್ನಲ್ ಮೈಕ್ ಎಲ್ಲ ಸೆಟಪ್ ಮಾಡಾಯಿತು. ಶೀಘ್ರದಲ್ಲೇ ಹೊಸ ವ್ಲಾಗ್ ಬರ್ಬೋದು, ಯಾಕಂದರೆ ಐ ಆಮ್ ಗೋಯಿಂಗ್ ಟು ಮೈ ನೇಟಿವ್ ವಿತ್ ಮೈ ಕಾರ್. ಆ್ಯಕ್ಚುಲಿ ಹೇಳಬೇಕಂದ್ರೆ ಒಂದು ಕಂಪ್ಲೀಟ್ ವ್ಲಾಗ್ ಮಾಡಿ ನಾನು ಆಲ್ಮೋಸ್ಟ್ 1.5 ಮಂತ್ ಆಗ್ತಾಯಿದೆ. ಪರ್ಪಸ್ ಬಂದು ವ್ಲಾಗಿಂಗ್ ಬಂದ್ಬಿಟ್ಟು ಮತ್ತು ನಂದು ಮೈಕಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ. ಒಂದು ಏನಕ್ಕಂದರೆ ನನ್ನ ಗಾಡಿ ಪ್ರಾಬ್ಲಮ್ ಇದೆ. ಆ್ಯಕ್ಚುಲಿ ಇಂಜಿನ್ದು ಟ್ಯಾಪಿಟ್ ನಾಯ್ಸು ಬೇಗ ಪಿಕಪ್ ಆಗುತ್ತೆ, ಯಾಕಂದರೆ ಟಕ್ 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 ಅಂತ ಇಂಜಿನ್ ನಾಯ್ಸ್ ಬೇರೆ, ಟ್ಯಾಪಿಟ್ ನಾಯ್ಸ್ ಬೇರೆ ಬರುತ್ತೆ. ಸೊ ಅದರಲ್ಲಿ ಒಂದು ಡಿಸಪಾಯಿಂಟ್ಮೆಂಟ್ ಇತ್ತು. ನಮ್ಮ ಬ್ರದರಿಂದ ಗಾಡಿ ಅವರು ರೆಕಾರ್ಡ್ ಮಾಡಿದಾಗ ಅದರಲ್ಲಿ ಏನು ಟ್ಯಾಪಿಟ್ ನಾಯ್ಸ್ ಕೇಳಿಸಲ್ಲ. ಸೊ ನನ್ನ ಗಾಡಿಯಲ್ಲಿ ಅದೊಂದು ಡಿಸಡ್ವಾಂಟೇಜು. ಅದನ್ನು ರೆಡಿ ಮಾಡಿಸ್ಬೇಕು, ನೆಕ್ಸ್ಟ್ ಟೈಮ್ ಮಾಡಿಸ್ಬೇಕು, ಪ್ರಾಬ್ಲಿ ಮಾರ್ಚ್ ನೆಕ್ಸ್ಟ್ ಮಂತಲ್ಲಿ. ಸೊ ಇವಾಗ ನೋಡೋಣ ಬನ್ನಿ ಯಾವ ಥರ ಆಡಿಯೋ ಕ್ಯಾಪ್ಚರ್ ಆಗುತ್ತೆ ಅಂತ, ವಾಲ್ಯೂಮು, ಇನ್ ಕೇಸ್ ಏನಾದರೂ ಡಿಸ್ಟಾರ್ಷನ್ಸ್ ಇದೆಯಾ. ಸದ್ಯಕ್ಕೆ ಹೆಲ್ಮೆಟ್ ವೈಸರ್ನ ನಾನು ಓಪನ್ ಮಾಡಿಕೊಂಡೇ ಮಾತಾಡ್ತಾ ಇದ್ದೀನಿ. ಕ್ಲೋಸ್ ಮಾಡಿದ್ರೆ ಸ್ವಲ್ಪ ಸಫೋಕೇಷನ್ ಆಗ್ಬೋದು, ಬಟ್ ಲೆಟ್ಸ್ ಟ್ರೈ ಟು ಡೂ ದ್ಯಾಟ್. ಓಕೆ, ಸೊ ಇವಾಗ ಹೆಲ್ಮೆಟ್ ವೈಸರ್ನ ನಾನು ಕ್ಲೋಸ್ ಮಾಡಿದ್ದೀನಿ. ಅರೌಂಡ್ 60 ಸ್ಪೀಡಲ್ಲಿ ನಾನು ಕ್ರೂಸ್ ಮಾಡ್ತಾಯಿದ್ದೀನಿ. ಸೊ ಟ್ರಾಫಿಕ್ ಏನು ಅಷ್ಟೊಂದಿಲ್ಲ. ಸೊ ನನ್ನ ಮಿರರ್ ಆ್ಯಂಗಲ್ ವ್ಯೂಸ್ ಎಲ್ಲ ಸೆಟ್ ಮಾಡ್ಕೊಂಡಿದ್ದೀನಿ. ಎವ್ರಿಥಿಂಗ್ ಈಸ್ ಗುಡ್. ಮತ್ತು ಇನ್ನೊಂದು ನನ್ನ ಖುಷಿ ಏನಂದರೆ, ಗಾಡಿಯಲ್ಲಿ ಆಫ್ಟರ್ 77,000 ಕಿಲೋಮೀಟರ್ಸ್ ನಾನು ಓಡಿಸಿದ್ರೂ ಇಟ್ 76+, ಇನ್ನು ಸ್ವಲ್ಪ ಒಂದು 400-500 ಕಿಲೋಮೀಟರ್ಸ್ ಆದರೆ 77. ಸೊ ನನಗೆ ಅದೊಂದು ಆಸೆ, ಎಲ್ಲದರಲ್ಲೂ ಡಿಜಿಟ್ 77777 ಬಂದಾಗ ನಾನು ರೆಕಾರ್ಡ್ ಮಾಡಬೇಕು. ಸೊ ದಟ್ ಈಸ್ ಏನೋ ಒಂಥರ ಖುಷಿ ಕೊಡುತ್ತೆ. ಬಿಕಾಸ್ ಮೈ ಲಕ್ಕಿ ನಂಬರ್ ಈಸ್ ಆಲ್ಸೋ 7. ರೈಟ್ ಸೈಡಲ್ಲಿ ಇಲ್ಲಿ ಕಾರ್ಬೊರೇಟ್ರ್ ಹತ್ರನೂ ನನ್ನ ನಂಬರ್ 7 ಅಂತ ನಾನು ಹಾಕ್ಸಿದ್ದೀನಿ. ಸೊ ದ್ಯಾಟ್ಸ್ ವೈ ದಟ್ ಈಸ್ ವೆರಿ ಸ್ಪೆಷಲ್ ಫಾರ್ ಮೀ. ಸೊ ಇವಾಗ ಹೋಪ್ಫುಲಿ ಎಲ್ಲನೂ ಚೆನ್ನಾಗಿ ಬರ್ಬೋದು, ಆಡಿಯೋ ಕ್ವಾಲಿಟಿನೂ. ಏನೋ ಒಂಥರ ಮಜಾ. ಆಫ್ಟರ್ ಲಾಂಗ್ ಟೈಮ್ ರೆಕಾರ್ಡ್ ಮಾಡ್ತಾಯಿದ್ದೀನಿ. ಲಾಂಗ್ ಟೈಮ್ ಅನ್ನೋದಕ್ಕಿಂತ 1.5 ತಿಂಗಳಾಗಿದೆ. ಸೊ ಇಟ್ಸ್ ಗುಡ್. ಶಿವಮೊಗ್ಗಗೆ ಹೋಗಿ ಬಂದಮೇಲೆ ಆ್ಯಕ್ಚುಲಿ ಹೋಗೋದಕ್ಕಿಂತ ಮುಂಚೆ ನಾನು ಈ ಗಾಡಿನ ಮಾರ್ಬಿಡಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದೆ. ಬಟ್ ನಾನು ಶಿವಮೊಗ್ಗಗೆ ಹೋಗಿ ಬಂದಮೇಲೆ ನನಗೆ ರಿಯಲೈಸ್ ಆಗಿದ್ದೇನೆಂದರೆ, ನಾನು ಇನ್ ಕೇಸ್ ನಾನು ಆ ಥರ ಯೋಚನೆ ಮಾಡಿದ್ದೆ ಒಂಥರ ಮೂರ್ಖತನ ಅಂತ ಹೇಳ್ಬೋದು. ಯಾಕಂದರೆ ನಾವು ನೈಟಲ್ಲಿ ಮಳೆಯಲ್ಲೆಲ್ಲ ಓಡಿಸ್ಕೊಬಂದ್ವಿ. ಇಟ್ ವಾಸ್ ವೆರಿ ರಿಸ್ಕಿ. ವಿಸಿಬಿಲಿಟೀಸ್ ತುಂಬ ಕಡಿಮೆ ಇತ್ತು ನೈಟಲ್ಲಿ. ಮತ್ತು ರೋಡಲ್ಲಿ ಸ್ಟ್ರೀಟ್ ಲೈಟ್ಸ್ ಎಲ್ಲ ಏನೂ ಇರಲಿಲ್ಲ. ಬಟ್ ಆದ್ರೂ ವಿ ವರ್ ಕ್ರೂಸಿಂಗ್ ಅಪ್ ಟು 100-110 ಅಷ್ಟೆಲ್ಲ ಕ್ರೂಸ್ ಮಾಡ್ಕೊಂಡು ಬಂದ್ವಿ. ವಿ ವರ್ ವೆರಿ ಲಕ್ಕಿ ಎನಫ್. ಅವರ್ ಬೈಕ್ ನಮ್ಮ ಜೊತೆನೇ ಸಾಥ್ ಕೊಡ್ತಾಯಿತ್ತು. ಸೊ ಇಟ್ ಈಸ್ ರಿಯಲಿ ಗ್ರೇಟ್ಫುಲ್ ಟು ಹ್ಯಾವ್ ಅ ರಾಯಲ್ ಎನ್ಫೀಲ್ಡ್ ಅಂತ ಹೇಳ್ಬೋದು. ಸೊ ಆಲ್ಮೋಸ್ಟ್ 7 years ಪ್ಲಸ್ ನಾನು ಗಾಡಿನ ಓನ್ ಮಾಡಿ, ದಿಸ್ ಈಸ್ ಮೈ ಫಸ್ಟ್ ಬೈಕ್ ಅಂತ ಹೇಳ್ಬೋದು. ಇದಕ್ಕೆ ಮುಂಚೆ ನಾನು ಯಾವ ಬೈಕನ್ನು ಓನ್ ಮಾಡಿಲ್ಲ. ಮತ್ತು ಹಾರನ್ನು ಬಂದ್ಬಿಟ್ಟು ಇವಾಗ ಸರಿಯಾಗಿ ಬರುತ್ತೆ, ಯಾಕಂದರೆ ಹೊಸ ಬ್ಯಾಟ್ರಿ ಚೇಂಜ್ ಮಾಡಿಸಿದ್ದೀನಿ. ಪರ್ಫಾಮೆನ್ಸು ನನಗೆ ಏನು ಲೈಕ್ ಲ್ಯಾಗಿಂಗ್ ಆ ಥರ ಎಲ್ಲ ಏನೂ ಇಲ್ಲ, ಯಾಕಂದರೆ ಎಲ್ಲನೂ ನಾನು ಆನ್ ಟೈಮ್ ನಾನು ಸರ್ವೀಸ್ ಎಲ್ಲ ಮಾಡಿಸ್ತಾಯಿದ್ದೀನಿ. ಸಮ್ಟೈಮ್ಸ್ ನೆಗ್ಲಿಜಿಬಲ್ ಇರ್ಬೋದು, ಬಟ್ ಮೋಸ್ಟ್ ಆಫ್ ದ ಟೈಮ್ಸ್ ಐ ಟೇಕ್ ಕೇರ್ ಆಫ್ ಮೈ ಬೈಕ್. ಅದಕ್ಕೆ ಆನ್ ಟೈಮ್ ಸರ್ವೀಸು. ಸೊ ಇವಾಗ ಸದ್ಯಕ್ಕೆ 80 ಕ್ರೂಸ್ ಮಾಡ್ತಾಯಿದ್ದೀನಿ. ವಿಂಡ್ ಬ್ಲಾಸ್ಟ್ ನನಗೆ ಹೆಲ್ಮೆಟ್ಗೆ ನನಗೆ ಫೀಲ್ ಆಗ್ತಾಯಿದೆ, ಬಟ್ ಆಡಿಯೋಲ್ಲಿ ಹೇಗೆ ಕ್ಯಾಪ್ಚರ್ ಆಗುತ್ತೆ ಅಂತ ಗೊತ್ತಿಲ್ಲ. ಸೊ ಪ್ರಾಬ್ಲಿ ಫಸ್ಟ್ ಟೈಮ್ ನಾನು ಈ ಥರ ಸ್ಪಾಂಟೇನಿಯಸ್ ಆಗಿ ಈ ಥರ ಮಾತಾಡ್ತಾ ಇರೋದು.
ಇನಿಷಿಯಲಿ ಏನಾಗ್ತಿತ್ತಂದರೆ ನನಗೆ ಅದೊಂದು ಐ ಹ್ಯಾಡ್ ಎ ಥಾಟ್, ಓಕೆ ನಾನು ಕ್ಯಾಮ್ರಾ ಮುಂದೆ ಮಾತಾಡ್ತಾ ಇದ್ದೀನಿ, ಸೊ ಐ ಯೂಸ್ ಟು ಬಿಕಮ್ ವೆರಿ ಕಾಷಿಯಸ್, ಓಕೆ ಕ್ಯಾಮ್ರಾ ಮುಂದೆ ಹೇಗೆ ಮಾತಾಡೋದು ಅಂತ. ಬಟ್ ನೌ ಐ ಆಮ್ ಫೀಲಿಂಗ್ ಪ್ರಿಟಿ ಗುಡ್, ಐ ಆಮ್ ಫೀಲಿಂಗ್ ಹ್ಯಾಪಿ ಅಬೌಟ್ ಮೈ ಸೆಲ್ಫ್. ಯಾಕಂದರೆ ನನಗೆ ಈ ಥರ ಅಷ್ಟು ಸ್ಪಾಂಟೇನಿಯಸ್ ಆಗಿ ಮಾತಾಡಿ ನನಗೆ ಒಂಥರ ಏನಪ್ಪ ನಾನೇ ಒಂಥರ ಡಿಫ್ರೆಂಟಾಗಿ ಮಾತಾಡ್ತೀನಿ. ಪ್ರಾಬ್ಲಿ ಮೇ ಬಿ ಐ ವುಡ್ ಹ್ಯಾವ್ ವಾಚ್ಡ್ ಎ ನಂಬರ್ ಆಫ್ ವ್ಲಾಗ್ಸ್, ಯಾಕಂದರೆ ತುಂಬ ಜನ ಇದ್ದಾರೆ. ಸೊ ಅದನ್ನು ನೋಡಿ ಇನ್ನೂ ಪ್ರಾಬ್ಲಿ ಮೋಸ್ಟ್ಲಿ ಅಭ್ಯಾಸ ಆಗಿರ್ಬೋದು. ಸೊ ಇಟ್ಸ್ ರಿಯಲಿ ಗುಡ್. ಆ್ಯಂಡ್ ಅದರ್ ಥಿಂಗ್ ಏನಂದರೆ ನಾವು ವಿ ಶುಡ್ ಟಾಕ್ ಟು ಅವರ್ ಸೆಲ್ಫ್, ನಮ್ಮಲ್ಲಿ ನಾವೇ ಮಾತಾಡ್ಕೋಬೇಕು. ಸೊ ದ್ಯಾಟ್ ವಿಲ್ ಆಲ್ಸೋ ಗಿವ್ ಅಸ್ ಅ ಗುಡ್ courage and good confidence. So I'm experiencing this for the first time, and I'm also feeling ಹೇಗೆ ಹೇಳೋದಂದರೆ ನನಗೊಂಥರ ಇನಿಷಿಯಲಿ ನನಗೆ ಒಂಥರ ಅನ್ಕಂಫರ್ಟಬಲ್ ಅನಿಸೋದು, ಬಟ್ ಇವಾಗ ಆ ಥರ ಅನ್ನಿಸ್ತಾ ಇಲ್ಲ. ಸಮ್ಟೈಮ್ಸ್ ಇವನ್ ನನಗೆ ಇವನ್ ದ ಪ್ಯಾಡಿಂಗ್, ಹೆಲ್ಮೆಟ್ ಪ್ಯಾಡಿಂಗ್ ಎಲ್ಲ ಸರಿಯಾಗಿ ಶೇಪಲ್ಲಿ ಕೂತ್ಕೋತಾ ಇರಲಿಲ್ಲ, ಯಾಕಂದರೆ ಐ ಡಿಡ್ ನಾಟ್ ಯೂಸ್ ಮೈ ಹೆಲ್ಮೆಟ್ ಫಾರ್ ಲಾಂಗ್ ಟೈಮ್. So I did not give ample of time to get set ಅಂತ ಹೇಳ್ಬೋದು ಹೆಲ್ಮೆಟ್ಗೆ ಆ ಪ್ಯಾಡಿಂಗ್ ಎಲ್ಲ. ಬಟ್ ಇವಾಗ ಐ ಫೀಲ್ ಇಟ್ ಈಸ್ ಗುಡ್. ಐ ಆಮ್ ಗೇನಿಂಗ್ ಲಿಟಲ್ ಕಾನ್ಫಿಡೆನ್ಸ್. ರೈಡಿಂಗಲ್ಲೆಲ್ಲ ಹೇಳೋದು ನನಗೇನೋ, ಐ ಲವ್ ರೈಡಿಂಗ್, ಎಂಜಾಯ್ ಮಾಡ್ತೀನಿ ನಾನು, ಅಲೋನ್ ಆಗಿರಲಿ, ಈವನ್ ವಿತ್ ಸ್ಕ್ವಾಡ್ ಆಗಿರಲಿ. ಸೊ ಸ್ಕ್ವಾಡ್ ಅಂದಿದ ತಕ್ಷಣ ನಿಮ್ಗೆ ಗೊತ್ತಿರ್ಬೋದು, ಅಭಿ ಮತ್ತು ರಾಕಿ ಬಾಯ್ ಜೊತೆ ನಾವು ಆ್ಯಕ್ಚುಲಿ ಜನರಲಿ ನನ್ನ ಫ್ಯಾಮಿಲಿ ಜೊತೆ ಲಾಟ್ ಆಫ್ ದ ಟೈಮ್ ಐ ಗೋ ಟ್ರಿಪ್ಸ್. ಫ್ರೆಂಡ್ಸ್ ಜೊತೆ ಎಲ್ಲ ತುಂಬ ಕಡಿಮೆ. ಇಟ್ಸ್ ನಾಟ್ ದಟ್ ಫ್ರೆಂಡ್ಸ್ ಜೊತೆ ಹೋಗೋದಿಲ್ಲ ಅಂತಲ್ಲ. ಸೊ ಆಫ್ಟರ್ ಮದುವೆ ಎಲ್ಲ ಆದಮೇಲೆ, ಇವಾಗ ಕೋವಿಡ್ ಎಲ್ಲ ಬಂದಮೇಲೆ, ಸೊ ಐ ಥಿಂಕ್ ಎವ್ರಿಬಡಿ ಈಸ್ ಬಿಸಿ ಇನ್ ದೇರ್ ಓನ್ ಲೈಫ್. ಆ್ಯಂಡ್ ಫ್ರ್ಯಾಂಕ್ಲಿ ನಾನು ಯಾರೂ ನಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಪ್ಲ್ಯಾನ್ ಮಾಡಿಲ್ಲ. ಸೊ ದ್ಯಾಟ್ ಈಸ್ ಒನ್ ಆಫ್ ದ ರೀಸನ್ ಪ್ರಾಬ್ಲಿ ನಾವು ಫ್ರೆಂಡ್ಸ್ ಜೊತೆ ಎಲ್ಲೂ ಜಾಸ್ತಿ ವ್ಲಾಗ್ ಮಾಡಿಲ್ಲ. ಬಟ್ ಇನ್ ಫ್ಯೂಚರ್ ಇಫ್ ಟೈಮ್ ಪರ್ಮಿಟ್ಸ್, ಡೆಫಿನೆಟ್ಲಿ ಐ ಥಿಂಕ್ ವಿ ಆರ್ ಗೋಯಿಂಗ್ ಟು ಮೇಕ್ ಅ ವ್ಲಾಗ್ ವಿತ್ ಅವರ್ ಫ್ರೆಂಡ್ಸ್ ಆಲ್ಸೋ. ಬಿಕಾಸ್ ನಮ್ಮ ಫ್ರೆಂಡ್ಸು, ಡಿಪ್ಲೊಮಾ ಫ್ರೆಂಡ್ಸು ತುಂಬ ಜನ ಇದ್ದಾರೆ. ವಿಲ್ ಟ್ರೈ ಟು ಕ್ಯಾಚ್ ಅಪ್ ಆ್ಯಂಡ್ ಸಿ ಹೌ ದ್ಯಾಟ್ ಗೋಸ್. ರೈಟ್ ನೌ ಐ ಆಮ್ ಫೀಲಿಂಗ್ ಹ್ಯಾಪಿ ಬಿಕಾಸ್ ಬೈಕ್ ಪರ್ಫಾರ್ಮೆನ್ಸ್ ಈಸ್ ವೆರಿ ಗುಡ್. ಆ್ಯಂಡ್ ಅದರ್ ಥಿಂಗ್ ಇಸ್ ದಟ್ ರೀಸೆಂಟಾಗಿ ನಾನು MRF ಟೈರನ್ನು ಬಟನ್ ಟೈರ್ಸು ಚೇಂಜ್ ಮಾಡಿದ್ದೀನಿ. ಸೊ ಇಟ್ ಗಿವ್ಸ್ ಮಿ ಗುಡ್ ಕಾನ್ಫಿಡೆನ್ಸ್ ಆನ್ ವೈಲ್ ಡೂಯಿಂಗ್ ಅ ಹಾಫ್ ರೋಡ್ ಆ್ಯಂಡ್ ಮಡ್ ರೋಡ್ಸ್ ಆಲ್ಸೋ. ನಿಮಗೆ ಗೊತ್ತು, ಕ್ಲಾಸಿಕ್ ಈಸ್ ನಾಟ್ ಲೈಕ್ ಮೆಂಟ್ ಫಾರ್ ಆಫ್ ರೋಡಿಂಗ್ ವೆಹಿಕಲ್ ಬಿಕಾಸ್ ಇಟ್ ಹ್ಯಾಸ್ ಅ ಹೈಯರ್ ವೆಯ್ಟ್ ಆ್ಯಂಡ್ ಇಟ್ಸ್ ವೆರಿ ಸ್ಟ್ರೈಟ್ ಫಾರ್ವರ್ಡ್ ವೆಹಿಕಲ್ಲು. ಸೊ ಈವನ್ ಗ್ರೌಂಡ್ ಕ್ಲಿಯರೆನ್ಸ್ ಎಲ್ಲ ಏನಿಲ್ಲ. ಬಟ್ ಸ್ಟಿಲ್ ಐ ಥಿಂಕ್ ಇಟ್ಸ್ ಅ ಗುಡ್ ಬೈಕ್ ವಿಚ್ ಕ್ಯಾನ್ ಟೇಕ್ ಬೋತ್ ಆಫ್ ರೋಡ್ ಆ್ಯಂಡ್ ಆನ್ ರೋಡ್ ಅಂತ ಹೇಳ್ಬೋದು. ಬಿಕಾಸ್ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ಸಿಟಿಯಲ್ಲೇ ಜಾಸ್ತಿ ಓಡಿಸಿರೋದು. ಐ ಯೂಸ್ ಟು ಲೈಕ್ ಟ್ರಾವೆಲ್ ಫಾರ್ ವರ್ಕ್ ಟು ಎಲೆಕ್ಟ್ರಾನಿಕ್ ಸಿಟಿ, ವೈಟ್ ಫೀಲ್ಡು, MG ರೋಡ್ ಕಡೆ ಎಲ್ಲ. ಯಾಕಂದರೆ ತುಂಬ ಕಡೆ ಹೋಗಿದ್ದೀನಿ, ಮೋಸ್ಟ್ ಆಫ್ ದ ಟೈಮ್ ಸಿಟಿ ರೈಡ್ಸ್. ಇಟ್ಸ್ ಗುಡ್. ಸೊ ಇಟ್ ಟೇಕ್ಸ್ ಬೋತ್, ಐ ಮೀನ್ ಇಟ್ಸ್ ಗುಡ್ ಫಾರ್ ಬೋತ್ ಆನ್ ರೋಡ್ ಆ್ಯಂಡ್ ಆಫ್ ರೋಡ್ ಅಂತ ಹೇಳ್ಬೋದು. ಆ್ಯಂಡ್ ಮೈಲೇಜ್ ಈಸ್ ಆಲ್ಸೋ ವೆರಿ ಗುಡ್. ಐ ಗೆಟ್ ಮಿನಿಮಮ್ ಐ ಕ್ಯಾನ್ ಕನ್ಫರ್ಮ್ 35 ಅಂತ ಕರೆಕ್ಟಾಗಿ ಸಿಗುತ್ತೆ. ಬಿಕಾಸ್ ಐ ಗೋ ವಿತ್ ಅ ಮೈಲೇಜ್ ಎಕನಾಮಿಕ್ ಸ್ಪೀಡ್. ವೆರಿ ರೇರ್ಲಿ ನಾನು ಕ್ರಾಸ್ ಮಾಡೋದು ಲೈಕ್ ಅಬೋವ್ 80-90 ಆ ಥರ ಅಲ್ಲ. ವೆನ್ ಎವರ್ ವಿ ಆರ್ ಗೋಯಿಂಗ್ ಫಾರ್ ದ ಲಾಂಗ್ ರೈಡ್, ದೆನ್ ಓನ್ಲಿ ವಿ ಆರ್. ಆ್ಯಂಡ್ ಯು ಶುಡ್ ಬಿ ನೋಯಿಂಗ್ ಇನ್ ಸಿಟಿ ಲಿಮಿಟ್ಸ್ ದಟ್ ಈಸ್ ನಾಟ್ ಗೋಯಿಂಗ್ ಟು ಹ್ಯಾಪನ್ ಕ್ರಾಸಿಂಗ್ ಮೋರ್ ದೆನ್ 50-60. I think this is going to be a short vlog, but definitely I am going to make vlogs frequently, so that I just want to keep my viewers entertained. And let's see if I am going to make any good contents going further. Riding this machine. ಆ್ಯಕ್ಚುಲಿ ನನ್ನ ಬೈಕು ನಮ್ಮ ವೈಫನ್ನು ಓಡಿಸ್ತಾ ಇದ್ರು. ಅವ್ರಿಗೂ ತುಂಬ ಇಷ್ಟ ಇತ್ತು ಓಡಿಸೋದಕ್ಕೆ. ಬಟ್ ಆಮೇಲೆ ಕೆಲಸ, ಮದುವೆ
ಮಕ್ಕಳು ಎಲ್ಲ ಆದಮೇಲೆ ಶಿ ಈಸ್ ವೆರಿ ಬ್ಯುಸಿ ಆರ್ ಎಲ್ಸ್ ಅವರೂ ಕಲಿತಾಯಿದ್ರು. ಶಿ ನೋಸ್ ದ ಬೇಸಿಕ್ ಫಂಡಮೆಂಟಲ್ ಥಿಂಗ್ಸ್ ಲೈಕ್ ಗ್ಲೇರು ಕೆಚ್ಚು ಎಲ್ಲ ಹೇಗೆ ಆಪ್ರೇಟ್ ಮಾಡೋದಂತ. ಪ್ರಾಬ್ಲಿ ಇವನ್ ಐ ವಿಲ್ ಮೇಕ್ ಒನ್ ಲಾಗ್ ಅಬೌಟ್ ದಟ್ ಮೈ ವೈಫ್ ರೈಡಿಂಗ್ ಅ ರಾಯಲ್ ಎನ್ಫೀಲ್ಡ್ ಬೈಕ್. ಸೊ ಖಾಲಿ ರೋಡು ಇದು. ಆ್ಯಕ್ಚುಲಿ ಇಲ್ಲಿ ಟ್ರಾಫಿಕ್ ಏನಿರಲ್ಲ, ರೈಲ್ವೆ ಸ್ಟೇಷನ್ ಪಕ್ಕದಲ್ಲಿರೋದು, ಕೊಡಗೇಳಿ ಗೇಟ್ ಹತ್ರ. ನಾವು ದ ಓನ್ಲಿ ಕನ್ಸರ್ನ್ ವಾಟ್ ಐ ಹ್ಯಾವ್ ಇಸ್ ಎಕ್ಸ್ಪೀರಿಯನ್ಸ್ ಎಲ್ಲ ಚೆನ್ನಾಗಿದೆ. ಓನ್ಲಿ ವರಿಡ್ ಅಬೌಟ್ ದ ಕ್ವಾಲಿಟಿ. ಐ ಹೋಪ್ ಇಟ್ ಶುಡ್ ಬಿ ಗುಡ್, ಡೆಫಿನೆಟ್ಲಿ ಗುಡ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಲೆಟ್ಸ್ ಸಿ. ಆ್ಯಂಡ್ ಐ ಡಿಡ್ ನಾಟ್ ಚೆಕ್ ದ ಆ್ಯಂಗಲ್ ಆಲ್ಸೋ, ಹೇಗೆ ಕ್ಯಾಮ್ರಾ ಆ್ಯಂಗಲ್ ಕರೆಕ್ಟಾಗಿ ಸೆಟ್ ಮಾಡಿದ್ದೀನಿ ಎಲ್ಲ ಗೊತ್ತಿಲ್ಲ. ಜಸ್ಟ್ ಐ ವಾಸ್ ಡೂಯಿಂಗ್ ಆಡಿಯೋ ಟೆಸ್ಟ್. If it is not correct, then I'm really sorry. Probably I should have done that. It's my mistake. ವ್ಲಾಗ್ ಮಾಡ್ಕೊಂಡು ಓಡಿಸೋದೇ ಒಂಥರ ಮಜಾ. ಟ್ಯಾಪ್ ಇಟ್ ನಾಯ್ಸ್ ಇದೆ, ಆದಷ್ಟು ಬೇಗ ಅದನ್ನು ರೆಡಿ ಮಾಡಿಸ್ಬೇಕು. ಐ ಡೋಂಟ್ ವಾಂಟ್ ಟು ಸೆಲ್ ಮೈ ಬೈಕ್. ಪ್ರಾಬ್ಲಿ ಎಮೋಷ್ನಲಿ ಅಂತ ಹೇಳ್ಬೋದು, ಬಿಕಾಸ್ ದಿಸ್ ಈಸ್ ಮೈ ಫಸ್ಟ್ ಬೈಕ್. ಆ್ಯಂಡ್ ಅದರ್ ಥಿಂಗ್ ಈಸ್ ಏನಂದರೆ ಅಲ್ಲಿ ಲಾಟ್ ಆಫ್ ಮೆಮೊರೀಸ್ ಇದೆ. ಲೈಕ್ ಸ್ಟಾರ್ಟಿಂಗು ಗೋವಾದಲ್ಲಿ ಹೋಗಿರೋದು, ನಮ್ಮ ವೈಫ್ನ ಕೂರಿಸ್ಕೊಂಡು ಫಸ್ಟು ಆಫೀಸ್ಗೆ ಹೋಗಿದ್ದು ಬೈಕಲ್ಲಿ. ಸೊ ಮೆನಿ ಥಿಂಗ್ಸ್, ಎವ್ರಿಥಿಂಗ್ ಈಸ್ ಫಸ್ಟ್ ದಿಸ್ ಬೈಕ್. ಎಲ್ಲದರಲ್ಲೂ ತುಂಬಾ ಮೆಮೊರೀಸ್ ಇದೆ. ಸೊ ಐ ಡೋಂಟ್ ವಾಂಟ್ ಟು ಮಿಸ್ ದಿಸ್ ಬೈಕ್. ಏನು ಜಾಸ್ತಿ ಏನು ಖರ್ಚಾಗಲ್ಲ ರೆಡಿ ಮಾಡಿಸೋದಕ್ಕೆ, ಬಟ್ ಒಳ್ಳೆ ಮೆಕ್ಯಾನಿಕ್ಕು ಅದನ್ನು ಲೈಕ್ ಟ್ಯಾಪಿಟ್ ನಾಯ್ಸ್ನ ರೆಡ್ಯೂಸ್ ಮಾಡೋರು ಸಿಗಬೇಕು. ಜನ್ರಲಾಗಿ ನಾನು ಇಲ್ಲಿ ಒಬ್ರಿಗೆ ಅಕ್ರಮ್ ಅಂತ ಅನಿಸುತ್ತೆ, ಸೊ ಬ್ಯಾಂಗ್ಳೂರ್ ಗ್ಯಾರೇಜ್ ಕ್ಲಬ್ಬು, ಸೊ ಅವ್ರ ಹತ್ರ ಮಾಡಿಸ್ತೀನಿ. ಐ ಆಮ್ ನಾಟ್ ಶ್ಯೂರ್ ವೆದರ್ ಐ ಪ್ರೊನೌನ್ಸ್ಡ್ ಐ ಟೋಲ್ಡ್ ಹಿಸ್ ನೇಮ್ ಕರೆಕ್ಟ್ಲಿ. ಇರ್ಫಾನ್, ನಾಟ್ ಅಕ್ರಮ್, ಇರ್ಫಾನ್ ಬಾಯ್ ಅನಿಸುತ್ತೆ. ನೋಡೋಣ ಬನ್ನಿ. ಸೊ ಅವ್ರ ಹತ್ರನೇ ಮಾಡಿಸೋದು, ಸಖತ್ತಾಗಿ ಮಾಡ್ತಾರೆ. ನಂದು ಸಸ್ಪೆನ್ಷನ್ನು, ಫ್ರಂಟು, ಬ್ಯಾಕು ಎಲ್ಲ ಅವರು ಅಲ್ಲೇ ನಾನು ಕ್ಲೀನಾಗಿ ಮಾಡಿಸ್ಕೊಂಡಿದ್ದು. ಮುಂಚೆ ವಾಬ್ಲಿಂಗ್ ಎಲ್ಲ ಇರೋದು, ಈವನ್ ಕೋನ್ ಸೆಟ್ಟನ್ನು ಅವ್ರ ಹತ್ರನೇ ರೀಪ್ಲೇಸ್ ಮಾಡಿಸಿದ್ದು. ಸೊ ಆಲ್ಮೋಸ್ಟ್ ಮೆನಿ ಥಿಂಗ್ಸ್, ಮೇಜರ್ ಚೇಂಜಸ್ ಎಲ್ಲ ಅಲ್ಲೇ ಅವ್ರ ಹತ್ರನೇ ಮಾಡಿಸಿದ್ದು. ರಾಯಲ್ ಎನ್ಫೀಲ್ಡ್ ಅವ್ರ ಹತ್ರ ಎಲ್ಲ ಮಾಡಿಸಿ ಏನು ಪ್ರಯೋಜನ ಇಲ್ಲ. ಅವರೆಲ್ಲ ದೇ ಚೇಂಜಸ್ ಬೇಸ್ಡ್ ಆನ್ ದ ಕಿಟ್. ಅವ್ರಿಗೇನೆಂದರೆ ನಂಬರ್ ಆಫ್ ಬೈಕ್ಸ್ನ ಅವ್ರು ಸರ್ವೀಸ್ ಮಾಡಬೇಕು, ದೆನ್ ಓನ್ಲಿ ದೇ ಗೆಟ್ ಗುಡ್ ಇನ್ಸೆಂಟಿವ್ಸ್. ಸೊ ಹಾಗಾಗಿ ಅವರು ಅಷ್ಟಕ್ಕಷ್ಟೇ ಮಾಡ್ತಾರೆ. ಲೆಟ್ ಮೀ ಪುಲ್ ಮೈ ವೈಸರ್ ಅಪ್. ಸೊ ಫೈನಲಿ ಮನೆಗೆ ಬಂದಿದ್ದೀನಿ. ಮನೆಗೆ ಹೋದ್ಮೇಲೆ ಚೆಕ್ ಮಾಡೋಣ ಯಾವ ಥರ ಬಂದಿದೆ ಅಂತ. ಪ್ರಾಬ್ಲಿ ಎವ್ರಿಥಿಂಗ್ ಈಸ್ ಗುಡ್. ಓ ಮೈ ಗಾಡ್, ಹೋಪ್ ಐ ಡಿಡ್ ನಾಟ್ ಕ್ಲೋಸ್ ಮೈ ಕ್ಯಾಬ್. ಚೆಕ್ ಮಾಡೋಣ ಬನ್ನಿ ಒಳಗೆ ಹೋಗ್ಬಿಟ್ಟು. ಯಾ, ಸೆಕೆಂಡ್ ಫ್ಲೋರ್. ಗೈಸ್ ಫೈನಲಿ ಮನೆ ರೀಚ್ ಆಗಿದ್ದೀನಿ. ನೋಡೋಣ ಬನ್ನಿ ಯಾವ ಥರ. ಫಸ್ಟು ನನ್ನ ಕ್ಲಿಪ್ ಎಲ್ಲಿ ಮಲ್ಕೊಬಿಟ್ನಾ? ಹಾಂ ಸರಿ, ಕ್ಲಿಪ್ನ ಟ್ರಾನ್ಸ್ಫರ್ ಮಾಡಿ ನೋಡೋಣ. ನನ್ನ ಮಗ ಬಂದುಬಿಟ್ಟಿದ್ದಾನೆ. ದಿಸ್ ಇಸ್ ಮೈ ಮ್ಯಾಕ್ಬುಕ್. ವೇರ್ ಇಸ್ ಮೈ ಕಾರ್ಡ್ ರೀಡರ್?
ಚಾರ್ಜ್ ಆಗ್ತಾ ಇದೆ. ಕಾರ್ಡ್ ರೀಡರ್ ಎಲ್ಲಿದೆ? ಒಳಗೆ ಬಂದಿದ್ದ ತಕ್ಷಣ ಹೆಲ್ಮೆಟ್ ಹಾಕೊಂಡ್ರೆ ಸಫಾಕೇಶನ್ ಆಗ್ತಾ ಇದೆ. ಹೆಡ್ಫೋನ್ಸ್ ಬೇಕು, ವೆರಿ ಇಂಪಾರ್ಟೆಂಟ್. ಓಕೆ, see you guys. Bye-bye. Yes, that is my MacBook. ನಮ್ಮ ಫ್ಯಾಮಿಲಿ ನನ್ನ ಬರ್ಡೇಗೆ ಗಿಫ್ಟ್ ಮಾಡಿರೋದು. If you like this video, consider subscribing. Thank you.